ಎಲ್ಲಿ ಹೋದೆ? ಇಂತಹ ದೊಡ್ಡದಾದ ಅನೂಚಾನ ಪರಂಪರೆಯಿಂದ ಬಂದಂತಹ ಸನಾತನ ಸಂಸ್ಕೃತಿ, ಎಂಥ ಧರ್ಮ, ಎಷ್ಟು ದೊಡ್ಡದಾದಂತಹ ಶಕ್ತಿ ಇದೆ, ಎಷ್ಟು ಉದಾತ್ತವಾದ ವಿಚಾರಗಳಿದೆ. ಅಂತಹ ಮಹಾಭಾರತದ, ರಾಮಾಯಣದ, ಭಾಗವತದ ಸರ್ವಮೂಲ ಗ್ರಂಥಗಳ ಮೇಲೆ ಬಿದ್ದ ಧೂಳಿಯನ್ನು ಝಾಡಿಸುವುದಕ್ಕೆ ಗತಿ ಇಲ್ಲ ಇವತ್ತಿನ ಮಾಧ್ವರ ಮನೆಗಳಲ್ಲಿ. ಕೇವಲ ಮಾಧ್ವರನ್ನು ಮಾತ್ರ ಉದ್ದೇಶಿಸಿ ನಾನು ಹೇಳ್ತಾ ಇಲ್ಲ, ನಮ್ಮ ಸಮಗ್ರವಾದ ಹಿಂದೂ ಸಮಾಜದೊಳಗೆ ಬೇಕಾದಷ್ಟು ಧರ್ಮಗ್ರಂಥಗಳಿಗೆ ಬೆಲೆ ಇಲ್ಲದೆ ಹೋಗ್ತಾ ಇದೆ. ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಕೆಲವರಿಗೆ ಶ್ರದ್ಧೆ ಇದೆ, ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇದೆ, ನಿಷ್ಠೆ ಇಲ್ಲ. ಭಕ್ತಿ, ನಿಷ್ಠೆ, ದೀಕ್ಷೆ ಎಲ್ಲವೂ ಇದೆ, ಆದರೆ ಅದಕ್ಕೆ ತಕ್ಕ ಅನುಷ್ಠಾನ ಇಲ್ಲ. ಅನುಷ್ಠಾನ ಇದ್ದರೂ ಅದನ್ನು ಪ್ರಚಾರ ಮಾಡುವಂತಹ ಹುಮ್ಮಸ್ಸಿಲ್ಲ. ಮಾಡಬೇಕು ಅನ್ನುವ ಹುಮ್ಮಸ್ಸಿದ್ದವರಿಗೆ ಬೆಂಬಲ ಇಲ್ಲ. ಈ ತರಹದ ಕೊರತೆಗಳು ಇದೆಲ್ಲವೂ ಪರಿಪೂರ್ಣವಾಗಿ ಒಂದು ಮೂರ್ತವಾದ ರೂಪದಲ್ಲಿ ಕಾರ್ಯಗತವಾಗಬೇಕಾಗಿದ್ರೆ ಅದಕ್ಕೆ ನಮ್ಮ ಯುವಕ ಯುವತಿಯರೇ ಮುಂದೆ ಬರಬೇಕು, ಬೇರೆ ಇನ್ಯಾವ ದಾರಿಯೂ ಇಲ್ಲ. ಈ ತರಹದ ನೈಷ್ಠಿಕ ಬ್ರಹ್ಮಚರ್ಯದಿಂದ ನೀವು ಈ ಪ್ರಚಾರ ಕಾರ್ಯಗಳನ್ನು ಮಾಡಿ ಆಮೇಲೆ ಮುಂದೆ ನಿತ್ಯದ ನಿಮ್ಮ ವೈವಾಹಿಕ ಜೀವನದಲ್ಲಿ ನಡೆಸಿ ಮುಂದಿನ ಯುವಕರಿಗೆ ಈ ದೀಕ್ಷೆಯನ್ನು ಕೊಟ್ಟು ಅವರನ್ನು ಉತ್ತರಾಧಿಕಾರಿಗಳನ್ನ ಮಾಡಿ ನೀವು ಗೃಹಸ್ಥಾಶ್ರಮಿಗಳಾದ ಮೇಲೆ ಸ್ವಲ್ಪವಾದರೂ ಸಮಯವನ್ನ ನಿಮ್ಮ ಜೀವನದಲ್ಲಿ ಕೊನೆವರೆಗೂ ನಿಮಗೆ ಹಾಕೋದಕ್ಕೆ ಅಷ್ಟೊತ್ತಿಗೆ ಟ್ರೈನಿಂಗ್ ಆಗೋಗಿರುತ್ತದೆ. ನಾವು ಹೇಳೋದು ಬೇಕಾಗಿಲ್ಲ. ಇದರರ್ಥ ಗೃಹಸ್ಥರೆಲ್ಲ ನಮ್ದೇನ್ ಕೆಲಸ ಇಲ್ಲ, ಬಹಳ ಸಂತೋಷ ಆಯಿತು, ಕೆಲವರಿಗೆ ಮುಂದೆ ಕೂತವರಿಗೆ ಹೇಳ್ತಾ ಇದ್ದಾರೆ ಅಂತ ಅನಬೇಡಿ. ನಿಮ್ಮ ಉಸಿರಿರೋವರೆಗೆ ನಿಮ್ಮನ್ನು ಬಿಡುವುದಿಲ್ಲ. ಬರೀ ಗೃಹಸ್ಥ ಅಲ್ಲ, ಗೃಹಸ್ಥ ಇರಬಹುದು, ವಾನಪ್ರಸ್ಥ ಇರಬಹುದು. ನಾವು ಎಲ್ಲ ಮೀರಿ ಸನ್ಯಾಸಕ್ಕೆ ಬಂದಿದ್ದೇವೆಲ್ಲ, ಮತ್ತೆ ನಮಗೆ ಬಿಟ್ಟಿಲ್ಲ, ನಿಮಗೇನು ಬಿಡುವುದಿಲ್ಲ. ಯದರ್ಥಮೇಶ ಜಾಯತೆ ಪುಮಾನ್ಹಿತಸ್ಯ ಸ್ವಕೃತೆ ಶುಭಾಂ ಗತಿಂ ನತೂರಜೇತ್. ಎಲ್ಲಿಯವರೆಗೆ ನಿಮಗೆ ಶ್ವಾಸೋಚ್ಛ್ವಾಸ ಇದೆ ಅಲ್ಲಿಯವರೆಗೆ ನೀವು ಯಾವ ಕಾರಣಕ್ಕಾಗಿ ಭೂಮಿಯ ಮೇಲೆ ಬಂದಿದ್ದೀರಿ ಆ ಕೆಲಸ ಪೂರ್ಣವಾಗಿಲ್ಲ. ಇದರ ಅರ್ಥ ನಂದೆಲ್ಲ ಮುಗಿದಿದೆ, ಯಾವಾಗ ದೇವರು ಕರಿತಾನೋ ಆವಾಗ ಹೋಗ್ತೀವಿ ಅಂತಾರೆ. ಏನು ಮುಗಿದಿರ್ತದೆ? ಏನೇನೇನೇನೂ ಮುಗಿದಿರೋದಿಲ್ಲ. ಮಕ್ಕಳ ಮದುವೆ ಒಂದು ಮಾಡಿದ ಅಂದ್ರೆ ಮುಗಿದೋಯ್ತು. ಇಷ್ಟು ಸಲುವಾಗಿ ನೀವು ಹುಟ್ಟಿದ್ಯಾ ಮಹಾರಾಯ? ಯಾರೋ ಮಾಡ್ತಿದ್ದೀರಲ್ಲೋ, ನಂದೆಲ್ಲ ಮುಗಿದಿದೆ ಅಂತಂತಾನೆ. ಇದಕ್ಕಾಗಿ ಹುಟ್ಟಿಲ್ಲ ನೀನು. ಮೊದಲು ಪ್ರತಿನಿತ್ಯ ಹೇಳುವ ಮಾತು ಮತ್ತೆ ನೆನಪಿಸಿಕೊಳ್ಳಿ. ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರ ಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಃ. ಅದಕ್ಕಾಗಿ ಹುಟ್ಟಿದ್ದು. ನಾವು ನಡೆದು ನಮ್ಮಂತೆ ಸಾವಿರಾರು ಜನರನ್ನ ನಡೆಸುವುದಕ್ಕೆ ನಾವು ಹುಟ್ಟಿದ್ದು. ಅದಕ್ಕಾಗಿ ಬಾಳಬೇಕು, ಅದಕ್ಕಾಗಿ ನಾವು ಮುಂದೆ ಬರಬೇಕಾಗಿದೆ. ಎಲ್ಲಿದ್ದೇವೆ ನಾವು? ಕೂಪಮಂಡೂಕ ವೃತ್ತಿ ಬೇಡ. ಬಾವಿಯಲ್ಲಿರುವ ಕಪ್ಪಿಗೆ ಇದಕ್ಕೂ ಹೆಚ್ಚು ನೀರೇ ಇಲ್ಲ ಅಂತ ಅನಿಸುವ ಹಾಗೆ, ಸಾಕು ನಾನಿದ್ದದ್ದೇ ಸಾಕಷ್ಟಾಗಿದೆ, ನಾನು ಮಾಡಿದ್ದೇ ಬೇಕಾದಷ್ಟಾಯಿತು, ಇನ್ನೇನು ಉಳಿಯಿತು ಅಂತನ್ನುವ ತೃಪ್ತಿ ಬೇಡ. ಉತ್ಸಾಹ ಇರಲಿ, ಮಾಡುವ ಕಾರ್ಯಗಳಲ್ಲಿ ಆನಂದ ಇರಲಿ, ಸಂತೋಷ ಇರಲಿ, ನೆಮ್ಮದಿ ಇರಲಿ. ಮಾಡುವುದರೊಳಗೆ ಬೇಕಾದಷ್ಟು ನಮ್ಮನ್ನ ನಾವು ಹುರಿದುಂಬಿಸುವ ರೀತಿಯಲ್ಲಿ ಸಂತೋಷದಿಂದ ಇರೋಣ. ತೃಪ್ತಿ ಮಾತ್ರ ಬೇಡ. ಸಾಕು, ಇನ್ನೇನು ಮಾಡೋದಿದೆ ಎನ್ನುವುದು ಬೇಡ. ಇನ್ನೂ ಮಾಡಬೇಕು ಅಂತ ಸಾಯ್ಬೇಕು. ಅದು ನಿಜವಾದಂತಹ ಜೀವನದ ಗುರಿ. ಆ ರೀತಿಯ ಸೇವೆಯನ್ನ ಪ್ರತಿಯೊಬ್ಬ ಗೃಹಸ್ಥರೂ ಸರಿ, ವಯಸ್ಸಾದವರೂ ಸರಿ, ನಮ್ಮ ಮಟ್ಟದಲ್ಲಿ ನಮಗೆಷ್ಟು ಸಾಧ್ಯವೋ ನಮ್ಮ ಈ ವಯಸ್ಸು, ಈ ಬಂಧನದೊಳಗೆ ನಮಗೇನು ಕಾರ್ಯ ಮಾಡ್ಲಿಕ್ಕಾಗ್ತದೆ, ಅಥವಾ ರಿಟೈರ್ ಆದ ನಿವೃತ್ತ ಜೀವನದವರು ನಾವು ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಕುಳಿತಲ್ಲೇ ನಮಗೆ ಸಾಧ್ಯ ಇದೆ, ಅಥವಾ ಇನ್ನೂ ನಮಗೆ ರಿಟೈರ್ ಆದರೂ ನಾವೇನು ಟೈರ್ಡ್ ಆಗಿಲ್ಲ, ನಾವು ಓಡಾಡ್ತೇವೆ ಅಂತನ್ನುವ ಹುಮ್ಮಸ್ಸಿದ್ರೆ ಅಂಥವರಿಂದಲೂ ಮಾಡಿಸುವುದಕ್ಕೆ ಕಾರ್ಯಗಳಿವೆ. ಅವರಿಗೂ ತರಬೇತಿಯನ್ನು ನೀಡಲಾಗ್ತದೆ. ವೃದ್ಧರಿಗೆ, ಮಧ್ಯವಯಸ್ಕರಿಗೆ, ಮುಖ್ಯವಾಗಿ ಯುವಕ ಯುವತಿಯರಿಗೆ ಸಂಪೂರ್ಣವಾಗಿ ಇದಕ್ಕೆ ಸೀಮಿತವಾಗಿ ಇಟ್ಟು ಈ ಕಾರ್ಯವನ್ನ ಮಾಡಿ ನಿಮ್ಮ ಜೀವನ ಎಷ್ಟು ಅದ್ಭುತವಾಗ್ತದೆ. ಎಂತಹ ದೊಡ್ಡ ತೃಪ್ತಿ. ನೂರಾರು ಜನರನ್ನ ಸುಧಾರಿಸಿದ, ನೂರಾರು ಜನ ಧರ್ಮವನ್ನ, ಜಾತಿಯನ್ನ, ನೀತಿಯನ್ನ, ಅಧ್ಯಾತ್ಮವನ್ನ ಬಿಟ್ಟು ಆಚೆಗೆ ಹೋಗುವ ಜನರನ್ನ ಈ ಸನ್ಮಾರ್ಗದೊಳಗೆ ತಂದಂತಹ ತೃಪ್ತಿ. ನೀವು ಎಷ್ಟು ಕೋಟಿ ರೂಪಾಯಿಗಳನ್ನ ಮಾಡಿದರೂ, ಎಂಥೆಂಥ ಕಾರೊಳಗೆ ಮೆರೆದರೂ, ಬೇಕಾದಷ್ಟು ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಆಭರಣಗಳನ್ನ ಮೈ ಮೇಲೆ ಹಾಕೊಳ್ಳೋದಲ್ಲ, ಹೇರ್ಕೊಂಡ್ರು, ಹುಗಿದ್ರು ಈ ಆನಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ತೃಪ್ತಿಯೇ ಬೇರೆ, ಈ ಆನಂದವೇ ಬೇರೆ. ಬಂಗಾರ ಅಲ್ಲ, ಅದಕ್ಕಿಂತ ಕೋಟಿ 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 ಪಟ್ಟು ಮಿಗಿಲಾದ ಅಪಾರವಾದಂತಹ ಕ್ರಿಯಾಶಕ್ತಿ, ಕರ್ತೃತ್ವ ಶಕ್ತಿ, ಇಚ್ಛಾಶಕ್ತಿ, ಮೇಧಾಶಕ್ತಿ ನಮ್ಮೆಲ್ಲರಲ್ಲಿ ದೇವರು
ಭಾರೀ ಬೆಲೆ ಬಾಳುವ ವಸ್ತುಗಳನ್ನು ಕೊಟ್ಟಿದ್ದಾನೆ. ಕಾಲದಿಂದ ತುಳಿದು ಹಾಳು ಮಾಡ್ತಾ ಇದ್ದೇವೆ ಅದನ್ನು. ಏನೂ ಕಿಮ್ಮತ್ತಿಲ್ಲದೆ ಇದ್ದ ಹಾಗೆ ಯಾವುದಕ್ಕೋ ಮಾರಾಟ ಮಾಡಿಕೊಳ್ತಾ ಇದ್ದೇವೆ. ಯಾರು ನಮ್ಮನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಮಾನಸಿಕವಾಗಿ ಅಂತನ್ನೋದಕ್ಕಾಗಿ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ದಿನ ಆಳಿ ಹೋದರು, ಕೆಲವು ವರ್ಷಗಳವರೆಗೆ, 100 ವರ್ಷ, ಏನೋ 50 ವರ್ಷಗಳ ಹಿಂದೆ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಅಂತ ಸಂತೋಷ ಪಡುವುದರೊಳಗೆ ಮಾನಸಿಕವಾಗಿ ಸಂಪೂರ್ಣ ಇನ್ನೂ ತಮ್ಮ ದಾಸ್ಯದೊಳಗೆ ಇಟ್ಟುಕೊಳ್ಳಬೇಕು ಅಂತ ಪ್ರಯತ್ನ ಮಾಡುವ ಪಾಶ್ಚಾತ್ಯರ ಅನುಕರಣೆಯನ್ನು ಮಾಡಿ ಅದನ್ನೇ ಪ್ರಚಾರ ಮಾಡಿ ಅದಕ್ಕಾಗಿ ನಮ್ಮ ಮನಸ್ಸನ್ನ, ನಮ್ಮ ಶಕ್ತಿಯನ್ನ ಮಾರಿಕೊಂಡಿದ್ದೇವೆ. ಬದುಕಿಗಾಗಿ ಅನಿವಾರ್ಯವಾದ ಸಂಗತಿಗಳು ಹಾಗಿರಲಿ, ಆದರೆ ಇನ್ನುಳಿದ ಸಮಯದಲ್ಲಿ ತಾನು ಬದುಕೋಷ್ಟು ಬದುಕಿ ಆನಂದದಿಂದ ಜೀವನ ಮಾಡಿ ಸುಖವಾಗಿ ಬದುಕಿ ಈ ಅಧ್ಯಾತ್ಮವನ್ನ, ಭಾರತೀಯ ಸಂಸ್ಕೃತಿಯನ್ನ, ಧರ್ಮವನ್ನ, ನೈತಿಕ ಮೌಲ್ಯಗಳನ್ನ ಜಗತ್ತಿನಲ್ಲಿ ಸಂಸ್ಥಾಪನೆ ಮಾಡುವುದಕ್ಕೂ ತನ್ನಲ್ಲಿ ಸಾಧ್ಯತೆ ಇದೆ. ತಾನು ಸುಖವಾದ ಲೌಕಿಕ ಜೀವನವನ್ನು ನಡೆಸಿಯೂ ಇದನ್ನು ಮಾಡಬಹುದು. ಕಾಗಿ ಉಡಬೇಕಾಗಿಲ್ಲ, ಎಲ್ಲರೂ ಕೂಡ ದಂಡ ಹಿಡಿಯಬೇಕಾಗಿಲ್ಲ. ಆದರೆ ಇದನ್ನ ಮಾಡೋದೇ ಇಲ್ಲ ಅಂತನ್ನುವ ಔದಾಸೀನ್ಯವನ್ನ ತೊರೆದರೆ ಸಾಕು. ಇದಕ್ಕಾಗಿ ಸಮಯವನ್ನು ಹಾಕಿದರೆ ಸಾಕು. ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ, ಗಂಭೀರವಾಗಿ ಆಲೋಚನೆ ಮಾಡಿ